ನಮಸ್ಕಾರ ವೀಕ್ಷಕರೇ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಅಂಬಾಲೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನವೀನ್ ಎಲ್ ಅವಿರೋಧ ಆಯ್ಕೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಅಂಬಾಲೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ನವೀನ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು, ಅವರ ವಿರುದ್ಧ ಯಾರೂ ನಾಮಪತ್ರ ಸಲ್ಲಿಸಿರುವುದಿಲ್ಲ. ಹಾಗಾಗಿ ಚುನಾವಣೆ ಅಧಿಕಾರಿ ಚಂದ್ರಶೇಖರ್ ಅವರು ನವೀನ್ ರವರನ್ನು ಅವಿರೋಧ ಆಯ್ಕೆ ಎಂದು ಘೋಷಣೆ ಮಾಡಿದರು. ನಂತರ ನೂತನ ಅಧ್ಯಕ್ಷರಾದ ನವೀನ್ ಎಲ್ ರವರನ್ನು ಸದಸ್ಯರು, ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿ ಸಂಭ್ರಮಾಚರಣೆ ಮಾಡಿದರು. ನಂತರ ನೂತನ ಅಧ್ಯಕ್ಷರು ನವೀನ್ ರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಹದೇವಮ್ಮ ಹಾಗೂ ಸದಸ್ಯರುಗಳಾದ ಸಿ ಸಿದ್ದನಾಯಕ, ಮಹೇಶ್ವರಿ, ಆರ್ ಗೀತಾ, ಎಸ್ ಮಹದೇವಸ್ವಾಮಿ, ಆರ್ ರಾಜಣ್ಣ, ಆರ್ ಅರುಣಕುಮಾರಿ, ನಾಗಮ್ಮ ದೊಡ್ಡಪುಟ್ಟ, ಸುಜಾತ ಸ್ವಾಮಿ, ಸ್ವಾಮಿ ಎಂ ಮಾಲಸಿದ್ದರಾಜು, ಡಿ ರೇವಣ್ಣ, ರಾಣಿ ಆರ್ ಎಂ ನಂಜರಾಜು, ಮುಖಂಡರಾದ ವೈಕೆ ಮೋಲೆ ನಾಗರಾಜು, ಗುಂಬಲ್ಲಿ ರಾಜಣ್ಣ, ಯರಿಯೂರು ನಂಜುಂಡಸ್ವಾಮಿ, ಗನಿಗನೂರು ವಿಶ್ವ ಪಿಡಿಒ ಕಾವ್ಯ, ಕಾರ್ಯದರ್ಶಿ ಪುಟ್ಟರಾಜು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ಕೃಷ್ಣಮೂರ್ತಿ ಸಾಹೇಬರ ಆಶೀರ್ವಾದ ಮೇರೆಗೆ ನನಗೆ ಒಂದು ಅಧ್ಯಕ್ಷ ಸ್ಥಾನ ದೊರಕಿದೆ. ಅದನ್ನು ನಾನು ಉಡುಗೊರೆಯಾಗಿ ಸ್ವೀಕರಿಸೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಕಾನೂನುಬದ್ಧವಾಗಿ ಏನೇನು ಕಾರ್ಯಕ್ರಮಗಳು ಮಾಡ್ಬೋದು, ಇನ್ನೂ ಮೂಲಭೂತ ಸೌಕರ್ಯಗಳೇನೇನಿದೆ ಹಾಗೂ ಶಾಸಕರ ಅನುದಾನದ ಅಡಿಯಲ್ಲಿ ಏನೇನು ಬರ್ತದೆ, ಸಂಸದರು ಹಾಗೂ MLC ಇವರೆಲ್ಲರ ಅನುದಾನದ ಅಡಿಯಲ್ಲಿ ಏನೇನು ಬರ್ತದೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಇರೋಷ್ಟು ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಜನಪ್ರತಿನಿಧಿಗೋಸ್ಕರ ದುಡಿಯುವಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೇನೆ.